ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಶುಭ ಕಾರ್ಯ ಯಾವುದನ್ನು ಮಾಡಬಾರ್ದು. ಮನೆ ಒಳಗಾದರೆ ಯಾವುದೇ ಡೋರ್ ಇಡೋದಾದ್ರೂ ಪರವಾಗಿಲ್ಲ. ಜನ ಇದೇ ದಡಿ ಈ ಸಲ ತರಿಸಿದ್ದು. ಯಾವ ಕೆಲಸ ಕಂಪ್ಲೀಟ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ದಾಳಿಂಬೆ ತೋಟಕ್ಕೆ ಬಂದು, ಮನೆ ಬಂದು ನೋಡ್ಕೊಂಡು ಹೋಗಿದ್ದೆ. ಇವತ್ತು ಸ್ವಲ್ಪ ಕೆಲಸ ಇತ್ತು. ಎಲ್ಲರೂ ನಮ್ಮ ಬ್ಯಾಚಿಗೆ ಯಾರು ಬಿಟ್ಟಿದ್ರು ದಾಳಿಂಬೆ ಕಾಯಿಗೆ ಯಾರು ಬಿಟ್ಟಿದ್ರು ಅವರೆಲ್ಲ ದಾರ ಕಟ್ಟೆಲ್ಲ ಮುಗಿಸ್ಬಿಟ್ಟಿದ್ದಾರೆ. ನಮ್ಮದೇ ಲೇಟು. ಶುಂಠಿ ಕೆಲಸ, ಆ ಕೆಲಸ, ಮನೆ ಕೆಲಸ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೈಮ್ ಇಲ್ಲದೆ ಕೆಲಸ ಆಗಿರಲಿಲ್ಲ. ಇವಾಗ ಕೆಲಸ ನಡೀತಾ ಇದೆ. ಕೆಲಸದವ್ರಿಗೆ ಹೇಳಿದ್ದೀವಿ ಕೆಲಸಕ್ಕೆ. ಅವರು ನಾಳೆ ಒಂದಿನ ಬರೋದಿಲ್ಲ, ನಾಡ್ದು ಬರ್ತೀವಿ ದಾರ ಕಟ್ಟೋದಕ್ಕೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಎಲ್ಲರೂ ದಾರ ಕಟ್ಟು ಮುಗಿಸ್ಬಿಟ್ಟಿದ್ದಾರೆ, ನಾವೇ ಲೇಟು. ನಿನ್ನೆ ದಡಿ ನೋಡೋದಕ್ಕೆ ಅಂತ ಕೆಲಸಕ್ಕೆ ಬಂದಿದ್ದರು. ದಡಿ ನೋಟ್ಟು ಎಲ್ಲ ಆಗಿದೆ. ಇವಾಗ ದಾರ ಕಟ್ಟಬೇಕು. ಲೇಟ್ ಆಯಿತು, ಏನೂ ಮಾಡೋ ಆಗಿಲ್ಲ. ಎಲ್ಲ ಕೆಲಸನೂ ಮಿಕ್ಸ್ ಆಗಿ ಅಲ್ಲಿ ಶುಂಠಿ ಹತ್ರ ನೋಡಬೇಕು, ಮನೆ ಕೆಲಸದ ಹತ್ರ ನೋಡಬೇಕು, ಇಲ್ಲಿ ಎಲ್ಲದು ಮಿಕ್ಸ್ ಆಗಿ ಕೆಲಸ ಆಗಿಲ್ಲ. ದಡಿ ನೋಟ್ಟು ತಂತಿ ಬಿಟ್ಟಿದ್ದಾರೆ. ತಂತಿ ಬಿಡೋದು ಇನ್ನೊಂದು ಕಾಲು ಭಾಗದಷ್ಟಿದೆ. ಇವತ್ತು ಬರ್ತೀವಿ ಅಂತ ಹೇಳಿದರು. ಎಲ್ರಿಗೂ ತಿಂಡಿ ಮಾಡಿದ್ದೆ, ಬಟ್ ಬರಲ್ಲ ಅಂತ ಅಂದರು. ಆಮೇಲೆ ಏನೋ ಕೆಲಸ ಇದೆ, ಲೇಟಾಗಿ ಬರ್ತೀನಿ ಅಂತಂದರು. ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಎಷ್ಟು ಮುಕ್ಕಾಲು ಹೊಸಿದ ತಂತಿ ಬಿಟ್ಟಾಗಿದೆ. ಅಲ್ಲಿಗೆ ದಾರ ಕಟ್ಟಬೇಕು. ಇವಾಗ ದಾರ ಕಟ್ಟೋದಕ್ಕೆ ಅಂತ ಬಂದಿದ್ದೀವಿ. ಇವತ್ತು ಸಿಕ್ಕಾಪಟ್ಟೆ ಮೋಡ ಥರ ಇದೆ. ವೆದರ್ ತುಂಬ ಚೆನ್ನಾಗಿದೆ, ನೋಡಬೇಕು ಆಮೇಲೆ ಹೆಂಗಿರುತ್ತೆ ಅಂತ. ಇದೇ ದಡಿ ಈ ಸಲ ತರಿಸಿದ್ದು. ಹೋದ ಸಲ ನಮ್ಮದೇ ಇತ್ತು ಅಂತ ಬಿಟ್ಟಿದ್ವಿ, ಬಟ್ ಅದೆಲ್ಲ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಅದು ಮತ್ತೆ ದಡಿ ಹಾಕೋದಕ್ಕಾಗಲಿಲ್ಲ. ಇದು ಒಂದು ದಡಿಗೆ 48 ಚಿಲ್ಲರೆ ಎಷ್ಟೋ ಬಿದ್ದಿದೆ, 48 ರೂಪಾಯಿನೋ ಬಿದ್ದಿದೆ. 1000 ದಡಿ ತರಿಸಿರೋದು. 48,000 ಬಾಡಿಗೆ ಎಲ್ಲ ಸೇರಿ 50,000 ಆಗೋಗುತ್ತೆ. ಮತ್ತು ದಡಿ ನೋಡೋದಕ್ಕೆ, ತಂತಿ ಬಿಡೋದಕ್ಕೆ, ಅದಕ್ಕೆ ದಾರಕ್ಕೆ ಸಿಕ್ಕಾಪಟ್ಟೆ ಖರ್ಚಿದೆ. ಈ ಥರ ಎಲ್ಲ ಹತ್ರನೂ ತಂತಿ ಬಿಟ್ಟಿರ್ತಾರೆ. ಇದಕ್ಕೆ ನಾವು ಹೋದ ಸಲ ತೋರಿಸಿರ್ತೀನಿ, ನನ್ನ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಕಾಯಿಗಳಿಗೆ ದಾರ ಕಟ್ಟಿ ಕೊಂಬೆಗೆ, ಕಾಯಿಗಳಿಗೆಲ್ಲ ಕೊಂಗೆಗೆ ದಾರ ಕಟ್ಟಿ ಇದಕ್ಕೆ ಕಟ್ಟಬೇಕು. ಅದರದ್ದೇ ಕೆಲಸ ಇವಾಗ ಶುರುವಾಗತ್ತೆ. ಇವಾಗ ಈ ಥರ ಕಾಯಿ ಇದೆ ಅಂತಂದರೆ ಇಲ್ಲಿಗೊಂದು ದಾರ ಕಟ್ಟಿ ಇದು ಸಪೋರ್ಟಿಗೆ ಹಿಂಗೆ ಕಟ್ಟೋದು. ಇಲ್ಲ ಅಂತಂದರೆ ಎಲ್ಲ ಮುರ್ಕೊಂಡು ಬಿದ್ದೋಗುತ್ತೆ. ಬೇಡ, ನೀನು ಇಲ್ಲೇ ನಾವು ಹೋಗ್ತೀವಿ. ಬಾಯ್ ಜನು ಬಾಯ್. ಇಲ್ಲಿ ಮೇನ್ ಡೋರ್ ಬರುತ್ತೆ ಅಂತ ಎಲ್ಲ ತೆಗ್ಸಿದ್ವಿ, ಎಲ್ಲ ಓಪನ್ ಮಾಡಿಸಿ. ಹಿಂದಿನ ಒಳಗಲ್ಲಿ ನೋಡಿರ್ತೀರ. ನೆನ್ನೆ ಮನೆ ಎಲ್ಲ ಹೇಳಿದ್ದೆ, ಯಾಕೆ ಇಡ್ತಾ ಇಲ್ಲ ಬಾಕ್ಲಿ ಇವಾಗ ಅಂತ ಹೇಳಿದ್ದೆ. ಅದಕ್ಕೆ ರೀಸನ್ ಹೇಳಿರಲಿಲ್ಲ ಯಾಕೆ ಇಡ್ತಾ ಇಲ್ಲ ಅಂತ. ಆಗಲ್ಲಿ ಹೇಳಬೇಕು ಅಂತ ಅಂದ್ಕೊಂಡು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸದ್ಯಕ್ಕೇನು ಒಳಗೆ ಬರಬಾರ್ದು ಅಂತ ಇದೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಇಲ್ಲಿ ಹಾಕ್ಬಿಟ್ಬಿಟ್ಟಿದ್ದಾರೆ, ಬರಬಾರ್ದು ಅಂತ ಈ ಥರ ಇಟ್ಟಿರೋದು. ಸದ್ಯಕ್ಕಿನ್ನೂ ಒಂದು 15 ದಿನ ಆಗುತ್ತೋ 20 ದಿನ ಆಗುತ್ತೋ ಗೊತ್ತಿಲ್ಲ. ದಿನ ಕೇಳಿಸಿದ್ವಿ ಯಾಕೆ ಯಾವತ್ತು ಇಡಬಹುದು ಬಾಗಿಲಿಡ್ಬೋದು ಅಂತ. ಅಂದರೆ ಮನೆ ಒಳಗೆ ಯಾವುದೇ ಡೋರ್ ಇಡೋದಾದ್ರೂ ಇವಾಗ ರೂಮಿಂದೆಲ್ಲ ಕಿತ್ತಿಟ್ವಲ್ಲ ಅದನ್ನೆಲ್ಲ ಇಡ್ಬೋದಂತೆ. ಬಟ್ ಮೇನ್ ಡೋರನ್ನು ಒಳ್ಳೆ ಟೈಮು ಒಳ್ಳೆ ದಿನ ಕೇಳೇ ಇಡಬೇಕಂತೆ. ಫೋನ್ ಮಾಡಿದ್ವಿ ಕೇಳಬೇಕು ಅಂತ. ಅದಕ್ಕೆ ಕೇಳಿದ್ದಕ್ಕೆ ಅವರು ಇವಾಗ ಅಧಿಕ ಮಾಸ ಶುರುವಾಗಿದೆ. ಅಧಿಕ ಮಾಸದಲ್ಲಿ ಒಳ್ಳೆ ಕಾರ್ಯ ಶುಭ ಕಾರ್ಯ ಯಾವುದನ್ನು ಮಾಡಬಾರ್ದು. ಮನೆ ಒಳಗಾದರೆ ಯಾವುದೇ ಡೋರ್ ಇಡೋದಾದ್ರೂ ಪರವಾಗಿಲ್ಲ, ಬಟ್ ಮೇನ್ ಡೋರ್ ಇಡೋದಾದರೆ ಒಳ್ಳೆ ಟೈಮ್ ಒಳ್ಳೆ ದಿನ ನೋಡಿಕೊಂಡೇ ಇಡಬೇಕು ಅಂತ ಹೇಳಿದರು. ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಡೋರ್ ಕೂಡ ಏನಂತಾರೆ ಬಾಗಿಲು ನೀಲ, ಅದು ಕೂಡ ನೆನ್ನೆ ಬಂತು. ಎಷ್ಟು ಚೆನ್ನಾಗಿದೆ ಅಲ್ವಾ? ವೀಡಿಯೋದಲ್ಕಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಲುಕ್ ಇದೆ, ಚೆನ್ನಾಗಿದೆ. ಎಲ್ಲ ಆಯಿತು. ಅವ್ರ ಕೆಲಸಕ್ಕೆ ಒಂದು 4 ದಿನ ಬೇಗ ಬಂದಿದ್ರೂ ಇಟ್ಟಾಗಿರೋದು. ಅಥವಾ ಇದು ಹಳೇದು ನಮ್ಮ ಮನೆದೇನಿತ್ತು ಬಾಗಿಲು ಅದ್ರ ನಿಲ. ಇದು ಕೆಳಗಡೆ ಪೂರ್ತಿ ಕಂಪ್ಲೀಟಾಗಿ ಹಾಳಾಗಿತ್ತು. ಹಾಗಾಗಿ ಅವ್ರಿಗೆ ಇದನ್ನು ಇಡೋದು ಬೇಡ, ಚೇಂಜ್ ಮಾಡಬೇಕು ಅಂತ ಹೇಳಿದರು. ಆ ಕಾರಣದಿಂದ ಇದನ್ನು ಮಾಡಿಸಿದ್ವಿ. ಅವರು ಕೆಲಸಕ್ಕೆ ಬಂದು ಗೋಡೆ ಕಿತ್ತೋ ಒಂದು 8-9 ದಿನ ಬರಲಿಲ್ಲ. ಆವಾಗ ಬಂದಿದ್ದಿದ್ರೂ ಇಟ್ಟಾಗಿರೋದು. ಅಥವಾ ಕೆಲಸಕ್ಕೆ
ಈ ಬಾಗಿಲು ನೀಲ ಚೆನ್ನಾಗಿದ್ರೂ ಇದನ್ನೇ ಇಟ್ಟಾಗಿರೋದು. ಅಮಾವಾಸ್ಯೆಯಿಂದ ಶುರುವಾಗಿದೆ ಅಧಿಕ ಮಾಸ. 1 ತಿಂಗಳು ಇಡಬಾರ್ದು ಅಂದರು. ಈಗಲೇ 8-9 ದಿನ ಆಗೋಗಿದೆ. ಇನ್ನೊಂದು 20 ದಿನ ಹೇಗೋ ಇದು ಮಾಡೋದು, ನಂತರ ಇದನ್ನು ಇಡೋದು. ಇದೇ ಕಾರಣದಿಂದ ಬಾಗಿಲು ನಿಲ್ಸೋಕ್ಕಾಗಿಲ್ಲ. ಮನೆ ಅಂತೂ ನೋಡೋಂಗಿಲ್ಲ, ಆ ಥರ ಆಗಿಬಿಟ್ಟಿದೆ. ಹೇಗೆ ಕ್ಲೀನ್ ಮಾಡ್ತೀನಿ, ಎಷ್ಟು ಕ್ಲೀನ್ ಮಾಡ್ತೀನಿ, ಎಲ್ಲಿಂದ ಕ್ಲೀನ್ ಮಾಡೋದು ಏನೂ ಗೊತ್ತಿಲ್ಲ. ಅಷ್ಟು ನೋಡ್ಬೋದು ಹೇಗಿದೆ ಅಂತ. ಇದು ಮನೆ ಥರ ಕಾಣಿಸ್ತಾನೇ ಇಲ್ಲ. ಇವಾಗ ಒಂದೊಂದೇ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಫಸ್ಟು ಆ ರೂಮ್ ಹೆಂಗೆ ಕಾಣಿಸ್ತಾ ಇತ್ತು, ಅಲ್ಲಿ ಬಲ್ಪ್ ಇಲ್ಲ, ಹಾಗಾಗಿ ನಾನು ವೀಡಿಯೋ ಏನೂ ಮಾಡಲಿಲ್ಲ. 1-2 ಅವರ್ ಮೇಲೆ ಟೈಮ್ ತೊಗೊಂಡಿದ್ದೀನಿ ಆ ರೂಮ್ ಕ್ಲೀನ್ ಮಾಡೋದಕ್ಕೆ. ಫಸ್ಟ್ ಅದರಲ್ಲಿರುವಂತಹ ಕಸ ಎಲ್ಲ ಆಚೆಗೆ ಹಾಕಿ ಒರೆಸಿ, ಅದೇನು ಸಿಮೆಂಟ್ ಬಿದ್ದಿತ್ತು ಅದನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದೆ. ಮತ್ತಿವಾಗ ಕಿಚನ್ಗೆ ಬಂದಿದ್ದೀನಿ. ನೋಡಿ, ಈ ಥರ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಈ ಥರ ಪೂರ್ತಿ ಕೆರಿಬೇಕು. ನಾನು ಇದನ್ನು 1 ದಿನ ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿ, ಮತ್ತೆ ಉಳ್ಕೊಂಡ್ರೆ ಸ್ವಲ್ಪ ಬೆಳಗ್ಗೆನೂ ಮಾಡಿದ್ದೀನಿ. ಅಷ್ಟು ಕೆಲಸ ಇತ್ತು. ಇದು ನೈಟಿಂದನೂ ಶುರು ಮಾಡಿದ್ದೆ, ಬಟ್ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಒಂದು ದಿನಕ್ಕೆ ಕಂಪ್ಲೀಟ್ ಮಾಡಿದೆ. ನೆನ್ನೆ ಮಾಡೋಕ್ಕಾಗಲಿಲ್ಲ. ಇದನ್ನು ಈ ಥರ ಫುಲ್ ಕೆರೆದ್ರೆ ನೀರು ಹಾಕಿ ನೀಟಾಗಿ ಬಿಟ್ಕೊಳ್ಳುತ್ತೆ. ಇಲ್ಲ ಪೂರ್ತಿ ಚೆನ್ನಾಗಿ ಒಣಗಿದ್ರೆ ಮತ್ತೆ ಅದು ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಹಸಿ ಇದ್ದಾಗಲೇ ಕೆರಿಬೇಕು. ನೆಂದ ಬಟ್ಟೆಯಲ್ಲಿ ಮತ್ತೆ ಒಂದ್ಸಲ ಒರೆಸ್ಕೊಳ್ಳೋದು, ಅದು ನೀಟಾಗಿ ಆ ಜಾಗದಲ್ಲಿ ಹೋಗಿದೆಯೋ ಇಲ್ವೋ ಅಂತ. ಮತ್ತೆ ಅದು ಒರೆಸ್ಕೊಂಡು ನೋಡಿ ಚೆನ್ನಾಗಿ ಹೋಗಿದೆ ಅಂತ ಅನಿಸಿದರೆ ಬಿಡೋದು, ಮತ್ತಿಲ್ಲ ಅಂದರೆ ಮತ್ತೆ ಅದನ್ನು ಇದು ಮಾಡೋದು. ಇದೇ ಥರ ಮಾಡಿ 1 ದಿನಕ್ಕೆ ನನ್ನ ಕೈ ಪೂರ್ತಿಯಾಗಿ ನೋವು ಬಂದಿತ್ತು. ಯಾವ ಕೆಲಸನೂ ಕಂಪ್ಲೀಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಹೊತ್ತು ದಾರ ಕಟ್ಟಿದ್ವಿ, ಆಮೇಲೆ ಏನೋ ತಂತಿ ಬಿಡೋದಕ್ಕಿಂತ ಒಬ್ಬರು ಕೆಲಸಕ್ಕೆ ಬಂದರು, ಮತ್ತು ನನ್ನ ಹಸ್ಬೆಂಡ್ ಆ ಕಡೆ ಹೋದರು. ಒಬ್ಬಳೇ ಅಲ್ಲಿ ದಾರ ಕಟ್ಟೋದಕ್ಕಾಗಲಿಲ್ಲ. ಹಾಗಾಗಿ ವಾಪಸ್ ಊಟಕ್ಕೆ ಮನೆಗೆ ಬಂದ್ವಿ. ಮನೆಗೆ ಬಂದು ಅವ್ರು ಮತ್ತೆ ತಂತಿ ಬಿಡೋದಕ್ಕೆ ಅಂತ ಹೋದರು. ಇವತ್ತು ತುಂಬ ಚೆನ್ನಾಗಿದೆ ವೆದರು. ಹೇಗಿದೆ ಅಂತಂದರೆ ಫುಲ್ ಮನೇಲಿ ಇರ್ತೀವಲ್ಲ ಆ ಥರ ಇದೆ. ಹಾಗಾಗಿ ಬಿಸಿಲಿಲ್ಲ. 1-2 ಗಂಟೆ ಇಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ಹೋಗೋಣ, ಮನೇಲಿ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದಲ್ಲ ಅಂತ ಅಂದ್ಕೊಂಡು ಮನೇಲಿ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ, ಅದು ಕ್ಲೀನಿಂಗ್ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹಸು ಕಟ್ಟಬೇಕಿತ್ತು. ಇಲ್ಲ ಅಂದಿದ್ರೆ ಮನೆ ಕೆಲಸನೇ ಕಂಪ್ಲೀಟ್ ಮಾಡ್ತಿದ್ದೆ. ಅಲ್ಲೇ ಕೆಲಸ ಆಗೋದು. ಹಸು ಕಟ್ಟೋದಿತ್ತು. ಹೇಗಿದ್ರು ಬಂದಿದ್ದೀನಲ್ಲ, ಒಂದು ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ತೋಟಕ್ಕೆ ಬಂದಿದ್ದೀನಿ. ಬೆಳಗ್ಗೆ ಅಲ್ಲಿ ತೋಟಕ್ಕೆ ಹೋಗಿದ್ವಿ. ಅಲ್ಲೂ ಕೆಲಸ ಜಾಸ್ತಿ ಹೊತ್ತು ಮಾಡೋದಕ್ಕಾಗಲಿಲ್ಲ. 1-2 ಗಂಟೆಗೆ ವಾಪಸ್ ಬಂದ್ವಿ. ಮತ್ತು ಮನೇಲಿ ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ತೋಟಕ್ಕೆ ಹಸು ಕಟ್ಟೋದಿತ್ತು. ಹಾಗಾಗಿ ಬೇಗ ಬಂದೆ. ಅಲ್ಲಿ ಹಸುಗಳನ್ನು ಮೇಯಿಸ್ಕೊಂಡು ಸ್ವಲ್ಪ ಹೊತ್ತು ಶುಂಠಿಲಿ ಕಳೆ ತೆಗೆದು ವಾಪಸ್ ಮನೆಗೆ ಹೋಗಿ ಕೆಲಸನ ಅಲ್ಲಿ ಕಂಪ್ಲೀಟ್ ಮಾಡೋದು. ಎಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಅನ್ನಿಸ್ತಿದೆ. ನಂಗೆ ನಿಜ ಮನೇಲಿ ಇರೋದಕ್ಕಾಗ್ತಾಯಿಲ್ಲ. ಅಂದರೆ ಮನೆ ಎಷ್ಟೋ ಕ್ಲೀನಾಗಿರುತ್ತೆ, ಮನಸ್ಸು ಅಷ್ಟು ಶಾಂತವಾಗಿರುತ್ತೆ. ಇಲ್ಲ ಅಂತಂದರೆ ಏನೋ ಒಂಥರ ಕೆಲಸ ಆಗಿಲ್ಲ ಅಂತ ಅನ್ನಿಸ್ತಾನೆ ಇರುತ್ತೆ. ಇವಾಗ ಮನೆ ತೋರಿಸ್ತೀನಿ ಒಂದು ಸಲ, ನೋಡಿ ಹೇಗಿದೆ ಅಂತ. ಇದಿವಾಗ ಏನು ನೋಡ್ತಾ ಇದ್ದೀರಾ, ಇದು ನೆನ್ನೆ ಅರ್ಧ ತೆಗೆದು ಉಳ್ಕೊಂಡಿರೋದಿಷ್ಟು. ಇಲ್ಲಿ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲಿ ಏನು ಪೇಂಟ್ ಬಾಕ್ಸ್ಗಳೆಲ್ಲ ಇತ್ತು ಅದನ್ನೆಲ್ಲ ತೊಗೊಂಡೋಗಿ ಒಳಗಿಟ್ಟಿದ್ದೀನಿ. ಇವಾಗ ಡಸ್ಟ್ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ. ಇಷ್ಟೇ ಇರೋದು. ಇದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಇದನ್ನು ಕ್ಲೀನ್ ಮಾಡೋ ತನಕ ನಂಗೆ ಸಮಾಧಾನವೂ ಕೂಡ ಇಲ್ಲ. ಎಷ್ಟೊತ್ತಿಗೆ ಮಾಮೂಲಿಯಾಗಿ ಮನೆ ಬರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ನಾನು ಬಿಡೋದು ಇಲ್ಲ. ಈ ಸೈಡೆಲ್ಲ ಕ್ಲೀನ್ ಮಾಡಿದ್ದೀನಿ, ಅಂತಂದರೆ ಏನು ಸಿಮೆಂಟ್ ಇತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಇವಾಗ ನನಗೆ ಗೊತ್ತು, ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಮತ್ತೆ ಪೇಂಟ್ ಮಾಡಿಸ್ಬೇಕಾದ್ರೆ ಅದೇ ಥರ ಆಗುತ್ತೆ. ಹಾಗೆ ಇನ್ನೊಂದು ದಿನ ಅವ್ರು ಇನ್ನೂ ಬಾಗಿಲು ನಿಲ್ಲಿಸ್ಬೇಕಾದ್ರೆ ಕೆಲಸಕ್ಕೆ ಬರೋದಿದೆಯಲ್ಲ, ಅವತ್ತು ಬಂದ್ರೂ ಮತ್ತೆ ಸಿಮೆಂಟು ಧೂಳು ಆಗೇ ಆಗುತ್ತೆ ನನಗೆ ಗೊತ್ತು. ಆದರೆ ಆ ದಿನ 15 ದಿನಕ್ಕೆ ಬರ್ತಾರೋ 20 ದಿನಕ್ಕೆ ಬರ್ತಾರೋ ಅದು ನನಗೆ ಗೊತ್ತಿಲ್ಲ. ಅಲ್ಲಿವರೆಗೂ ಮನೆ ಈ ಥರ ಇದ್ದರೆ ಮನೇಲಿ ಇರೋದಕ್ಕೆ ಖಂಡಿತ ಆಗೋದಿಲ್ಲ. ಹಾಗಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಅಂದರೆ ಡೀಪ್ ಕ್ಲೀನ್ ಮಾಡಿಲ್ಲ ಅಂತ ಅಂದ್ರೂ ಬೇಸಿಕ್ಕಾಗಿ ಎಷ್ಟು ಮಾಡ್ತೀವಿ ಅಷ್ಟು ಖಂಡಿತ ಮಾಡಲೇಬೇಕು. ಅಂದ್ಕೊಂಡೆ ಎಲ್ಲ ಮುಗಿದ್ಮೇಲೆ, ಪೇಂಟ್ ಎಲ್ಲ ಮುಗಿದ್ಮೇಲೆ ಬೆಡ್ಶೀಟ್ ಎಲ್ಲ ವಾಶ್ಗೆ ಹಾಕಿದ್ರಾಗುತ್ತೆ ಅಂತ. ನನಗೆ ಮುಂಚೆಯಿಂದನೂ ಹೇಗೆ ಅಂತಂದರೆ 15 ದಿನ 20 ದಿನಕ್ಕೆಲ್ಲ ಈ ಬೆಡ್ಶೀಟ್ಗಳನ್ನೆಲ್ಲ ವಾಶ್ಗೆ ಹಾಕ್ತಾಯಿದ್ದೆ. ಏನು ಬೆಡ್ ಮೇಲೆ ಇರುತ್ತೆ ಮಂಚದ ಮೇಲೆ, ಅದನ್ನು ನಾನು ವಾರಕ್ಕೊಂದ್ಸಲ ವಾಶ್ಗೆ ಹಾಕ್ತಾಯಿದ್ದೆ. ಪಿಲ್ಲೋ ಕವರನ್ನು ಅಷ್ಟೇ ವಾರಕ್ಕೊಂದ್ಸಲ ವಾಶ್ ಮಾಡ್ತೀನಿ. ಈ ಥರ ಅಭ್ಯಾಸ ಆಗಿ ನನಗೆ ಇದು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲದೂ ಕೂಡ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು. ಆವಾಗ ಇನ್ನೂ 15 ದಿನ ಆಗುತ್ತಲ್ಲ, ಆವಾಗ ಮತ್ತೆ ಕಂಪ್ಲೀಟಾಗಿ ಪೇಂಟ್ ಎಲ್ಲ ಮುಗಿದ ಮೇಲೆ ಇನ್ನೊಂದು ಸಲ ನೀಟಾಗಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಆದರೆ ಅಲ್ಲಿವರೆಗೂ ಮತ್ತಿರಬೇಕಲ್ಲ, ಹಾಗಾಗಿ ಎಲ್ಲ ಬೆಡ್ಶೀಟು ಮತ್ತೆಲ್ಲದನ್ನು ತೆಗೆದು ವಾಶ್ಗೆ ಹಾಕ್ತಾಯಿದ್ದೀನಿ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಎಷ್ಟು ಸಮಾಧಾನವಾಗಿರ್ತೀನಿ ಅಥವಾ ಆ್ಯಕ್ಟಿವ್ ಆಗಿರ್ತೀನಿ ಅಥವಾ ನನಗೆ ಎಷ್ಟು ಸಮಾಧಾನ ಅಂತ ಅನಿಸುತ್ತೆ ಅಂತಂದರೆ ಮನೆ ಅಷ್ಟು ಕ್ಲೀನಾಗಿರಬೇಕು. ನಾನು ಕ್ಲೀನ್ ಮಾಡಿದಷ್ಟು ಮನೆ ಕ್ಲೀನಾಗಿರೋದಿಲ್ಲ, ನನಗೆ ಗೊತ್ತು. ಮಕ್ಕಳಿರೋ ಮನೆ, ನಾವೇನೇ ಮಾಡಿದ್ರೂ ಅವರು ಒಂದು ಕಡೆಯಿಂದ ಎಲ್ಲ ಲಗೇಜು ತಕ್ಕೊಳ್ತಾ ಬರ್ತಾನೇ ಇರ್ತಾರೆ. ಹಾಗಂತ ಹಾಗೆ ಬಿಡೋದಕ್ಕಾಗೋದಿಲ್ಲ.
ಆಗೋದಿಲ್ಲ ಅಲ್ವಾ. ನನಗೆ ಮೊನ್ನೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು, ಮನೇಲಿ ಫಂಕ್ಷನ್ ಇತ್ತು, ನಿಮಗೆ ಕಮೆಂಟ್ ಮಾಡೋದಕ್ಕಾಗಿರಲಿಲ್ಲ, ಬ್ಯುಸಿ ಇದ್ದೆ, ಕೆಲಸ ಜಾಸ್ತಿ ಇತ್ತು, ನೀವು ನನ್ನ ಇನ್ಸ್ಪಿರೇಷನ್, ನನಗಿನ್ನೂ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನಿಮ್ಮ ವ್ಲಾಗ್ ನೋಡಿ ಅಂತ ಹಾಕಿದರು. ನಾನು ಅದನ್ನು ಸ್ಕ್ರೀನ್ಶಾಟ್ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಮಿಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನನ್ನು ನೀವು ಇನ್ಸ್ಪಿರೇಷನ್ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ಒಳ್ಳೊಳ್ಳೆ ಕಮೆಂಟ್ಸನ್ನು ಕೇಳಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ, ಇನ್ನೂ ವ್ಲಾಗ್ ಮಾಡಬೇಕು ಅನ್ನೋ ಆಸೆ ಬರುತ್ತೆ. ತುಂಬ ಚೆನ್ನಾಗಿ ಕಮೆಂಟ್ಸನ್ನು ಹಾಕ್ತೀರ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಬ್ಬರು, ನನಗೆ ವಾಸ್ತು ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಅವರು ತುಂಬ ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ, ಅವರು ಸಜೆಷನ್ ಎಲ್ಲ ಕೊಡ್ತಾಯಿದ್ರು, ನನಗೆ ಅದು ಖುಷಿ ಆಯಿತು. ಹಾಗೆ ನಾನು ಇವಾಗ ಒಂದು ಕೆಲಸ ಪೆಂಡಿಂಗ್ ಉಳ್ಕೊಳ್ಳುತ್ತೆ, ಏನು ಹೇಳಿ ಅಂತ ಹೇಳಿದ್ದಕ್ಕೆ ಒಬ್ಬರು ಮೇನ್ ಡೋರಾ ಅಂತ ಹಾಕಿದ್ರು, ಮತ್ತು ಇನ್ನೊಬ್ರು ಇವಾಗ ಅಧಿಕ ಮಾಸ ಅಲ್ವಾ, ಮೇನ್ ಡೋರ್ ಇಡೋ ಆಗಿಲ್ಲ ಅಂತ ಹೇಳಿದರು. ಹೌದು, ಇವಾಗ ಅಧಿಕ ಮಾಸ ಅದ್ರ ಬಗ್ಗೆ ಮಾತಾಡಿದೆ, ಮತ್ತು ಅದನ್ನೇ ಹೇಳೋದಕ್ಕೆ ಹೋಗೋದಿಲ್ಲ, ರಿಪೀಟ್ ಅಂತ ಅನ್ಸುತ್ತೆ. ನಂಗೆ ಸ್ವಲ್ಪ ಬೇಸಿಕ್ ಮಾತ್ರ ಗೊತ್ತು, ನಂಗೆ ಜಾಸ್ತಿ ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ, ನಂಗೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ಬಟ್ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಅಂದರೆ ಇನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಎಲ್ಲ ಒಂದು ಕಡೆಯಿಂದ ಲಗೇಜನ್ನು ತೆಗೆದು ಕಸ ಗುಡಿಸ್ತಾ ಇದ್ದೀನಿ, ನೆನ್ನೆಯಿಂದ ತೆಗಿತಾನೇ ಇದ್ದೀನಿ. ಅಂತಂದರೆ ಎಲ್ಲ ಐಟಮ್ಸ ಒಂದೇ ಜಾಗಕ್ಕೆ ತಂದು ಇಟ್ಟಿದ್ವಲ್ಲ, ಮತ್ತೆ ಅದನ್ನು ವಾಪಸ್ ಜೋಡಿಸೋ ಹಾಗೂ ಇಲ್ಲ. ಇವಾಗ ಕಿಚನ್ ಪೂರ್ತಿ ಕ್ಲೀನಾಗಿದೆ ಅಂತ ನಾನು ಹೇಳೋದಿಲ್ಲ, ಪೇಂಟ್ ಮಾಡಿಸ್ಬೇಕಲ್ಲ, ಹಾಗಾಗಿ ನಾನು ಯಾವುದನ್ನು ಜೋಡಿಸ್ಕೊಂಡಿಲ್ಲ. ಹಾಗೆ ಇವಾಗ ಪೇಂಟ್ ಬಾಕ್ಸ್ ಎಲ್ಲ ತೊಗೊಂಡ್ಬಂದು ಈ ಕಡೆ ಒಂದು ಕಡೆ ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಅಡುಗೆ ಕೂಡ ಶುರು ಮಾಡ್ತಾಯಿದ್ದೀನಿ, ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಈ ಸಾಂಬಾರು ಮಾಡಿದರೆ 2 ದಿನ ಆದ್ರೂ ಬೇರೆ ಸಾಂಬಾರು ಮಾಡಬೇಕು ಅನ್ನೋ ಥರ ಏನಿಲ್ಲ, ಇದರಲ್ಲೇ ಊಟ ಮಾಡ್ತಾರೆ. ಕಾಳು ಪಲ್ಯ ಮಾಡಿ, ಮುದ್ದೆ ಮಾಡಿ, ಕಾಳೊಗ್ಗರಣೆ ಮಾಡಿ ರೈಸ್ ಮಾಡೋದು, ಅದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹುರುಳಿಕಾಳು ಮೊಳಕೆ ಹುರುಳಿಕಾಳಾದರೂ ಆಗಿರ್ಬೋದು, ಒಣಹುಳಿಕಾಳು ಸಾಂಬಾರು ಆದ್ರೂ ಆಗಿರ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್, ನನಗೆ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ, ಹಾಗಾಗಿ ಯಾವುದು ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಅದನ್ನೇ ಮಾಡ್ತೀನಿ. ಲಡ್ಡುಗಂತೂ ಈ ಥರ ಕಾಳು ಪಲ್ಯ ಮಾಡಿಕೊಟ್ರೆ, ಅಂದರೆ ಕಾಳೊಗ್ಗರಣೆ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಕಾಳು ಇಷ್ಟಪಟ್ಟು ತಿಂತಾಳೆ, ಹಾಗಾಗಿ ಆದಷ್ಟು ನಾನು ಬಸ್ಸಾರು ಮಾಡ್ತಾ ಇರ್ತೀನಿ. ಇವಾಗ ಕೆಲಸಕ್ಕೆಲ್ಲ ಬರ್ತಾ ಇದ್ರಲ್ಲ, ಬಸ್ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು, ಹಾಗಾಗಿ ಇವತ್ತು ಮಾಡಿದೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಇವತ್ತೊಂಥರ ಟೇಸ್ಟ್ ಇದ್ದರೆ ಸಾಂಬಾರು ನಾಳೆ ಕುದಿಸಿದ್ಮೇಲೆ ಇನ್ನೊಂದು ಥರ ಟೇಸ್ಟ್ ಇರುತ್ತೆ. ಇದಕ್ಕೆ ಕಾಳಪ್ಪಳ ನೆಂಚ್ಕೊಂಡು ಮುದ್ದೆ ತಿಂತಾಯಿದ್ರೆ ಆಹಾ ಹೇಗಿರುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಹುಳಿಕಾಳು ಸಾಂಬಾರು ಇಷ್ಟ ಕಮೆಂಟಲ್ಲಿ ತಿಳಿಸಿ. ಇವಾಗ ನೀವು ಕಿಚನ್ ನೋಡ್ತಾ ಇರ್ಬೋದು, ಅದ್ರ ತುಂಬ ಐಟಮ್ಸ್ ಇದೆ, ನಾನು ಯಾವುದನ್ನೂ ಜೋಡಿಸಿಲ್ಲ. ಆದರೆ ಇವಾಗ ಕೆಳಗಡೆ ನೆಲ ಒರೆಸೋದಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ಗಳನ್ನ ಇಟ್ಕೊಂಡು ಇವಾಗೆಲ್ಲ ಕಸ ಗುಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೆಲ ಒರೆಸೋದಕ್ಕೆ. ಇವಾಗ ಕೆಳಗಡೆ ಏನು ಸಿಮೆಂಟ್ ಎಲ್ಲ ಹಾಕಿದ್ದೀವಿ ಅದು ಕ್ಯೂರಿಂಗ್ ಆಗಬೇಕು, ಅಲ್ಲಿಗೆ ಐಟಮ್ಸ್ ಇಡೋ ಆಗಿಲ್ಲ. ದಿನಕ್ಕೆ 2-3 ಸಲ ನೀರು ಹಾಕ್ತಾ ಇದ್ದಾರೆ, ಹಾಗಾಗಿ ಅಲ್ಲಿಗೆ ಯಾವುದೇ ಐಟಮ್ಸ್ ನಾನು ಇಟ್ಟಿಲ್ಲ, ಕ್ಯೂರಿಂಗ್ ಆಗಬೇಕಲ್ಲ ಚೆನ್ನಾಗಿ, ಹಾಗಾಗಿ ಆದಷ್ಟು ಎಷ್ಟಾಗುತ್ತೆ ನಾನು ಅಷ್ಟು ಕ್ಲೀನ್ ಮಾಡ್ತಾ ಬಂದೆ. 1-2 ದಿನಕ್ಕೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ, ಅಂದರೆ ಮನೆ ಥರ ಕಾಣಿಸೋ ಥರ ಮಾಡಿದೆ. ಒಂದು ಮಿಕ್ಸಿ ಆಗಿರ್ಬೋದು, ಯಾವುದೂ ಕೂಡ ಮುಟ್ಟೋ ಥರ ಇರಲಿಲ್ಲ, ಮುಟ್ಟಿದರೆ ಬೆರಳಿಗೆಲ್ಲ ಅದ್ರದ್ದು ಅಚ್ಚೆ ಬರ್ತಾಯಿತ್ತು, ಅಷ್ಟು ನೀಟಾಗಿ ಬಂದು ಧೂಳು ಕೂತ್ಕೊಂಡ್ಬಿಟ್ಟಿತ್ತು. ಕ್ಯೂರಿಂಗ್ ಆಗಿ ಪೇಂಟಿಂಗ್ ಆಗಿ ಎಲ್ಲ ಐಟಮ್ಸ್ ಅವ್ರ ಜಾಗಕ್ಕೆ ಹೋದ್ಮೇಲೆ ಒಂದು ಸಮಾಧಾನ ಅಂತ ಹೇಳ್ಬೋದು. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು, ಅಷ್ಟು ಮನೆ ನೋಡೋ ಥರ ಆಯಿತು. ಕೊನೆಗೂ ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಸಾಂಗ್ ಹಾಕ್ಕೊಂಡು ಸೌಂಡ್ ಜೋರಾಗಿ ವಾಲ್ಯೂಮ್ ಕೊಡ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ. ಆ ಥರ ಮಾಡಿದರೆ ನನಗೇನೋ ಒಂಥರ ಇನ್ನೂ ಜೋಶ್ ಬರುತ್ತೆ. ಇವತ್ತಿನ ವ್ಲಾಗ್ ಇದಾಗಿತ್ತು, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.